ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಹಿಂದಿ ಸಬ್ಜೆಕ್ಟನ್ನು ಲ್ಯಾಂಗ್ವೇಜನ್ನು ತೆಗೆದುಕೊಂಡು ಓದ್ತಾ ಇದ್ರೋ ಫಸ್ಟ್ ಲ್ಯಾಂಗ್ವೇಜ್ ಆಗಿ, ಅಂಥ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ ವಿತ್ ಕೀ ಆನ್ಸರ್. ಸರ್, ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಿ. ಎನಿಹೋ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಈ ಒಂದು ಪ್ರಶ್ನೆ ಪತ್ರಿಕೆ 30 ಮಾರ್ಕ್ಸಿಂದಾಗಿರುತ್ತೆ. ಯಾರಿಗೆಲ್ಲ 30 ಮಾರ್ಕ್ಸ್ ಕ್ವಶನ್ ಎಕ್ಸಾಮ್ ನಡೆದಿಲ್ವೋ ಕಂಪಲ್ಸರಿಯಾಗಿ ನಿಮ್ಮ ಕಾಲೇಜಲ್ಲೂ ಕೂಡ 30 ಮಾರ್ಕ್ಸು ಏನಂತೀರ ತಗೊಳ್ಳು ಯೂನಿಟ್ ಟೆಸ್ಟ್ 1 ಕಂಡಕ್ಟ್ ಮಾಡಲೇಬೇಕು, ಮಾಡ್ತಾರೆ. ಎನಿಹೋ ಬನ್ನಿ ಸರ್, ಈಗ ನೋಡ್ತಾ ಹೋಗೋಣ. ನಿನ್ನೆ ಲಿಖಿತ್ ಪ್ರಶ್ನೋं के सही ನೋಡಿ ವಿಕಲ್ಪೋं के ಚುನ್ಕರ್ ಲಿಖಿಯೇ ಅಂದರೆ MCQ ಸರಿಯಾಗಿ ಇರುವಂಥ MCQಸ್ಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ. ಬುಢಾಪೆ ಮೇ ಇಸ್ಕಿ ಬುದ್ಧದಿ ಮಾರಿ ಜಾತಿ ಹೈ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆದ್ಮಿ ಅಂತ ಇದೆ ಅಲ್ವಾ, ದಟ್ ಈಸ್ ಸಿ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ 3 ಆಯಿತಾ. ಇಸೆ ಸಬ್ಸೆ ಊಂಚಾ ಸ್ಥಾನ್ ದೇನಾ ಉಚಿತ ಹೈ ಅಂತ ಇದೆ. ಕ್ವಶನ್ ನಂಬರ್ 2 ಇಸೆ ಸಬ್ಸೆ ಊಂಚಾ ಸ್ಥಾನ್ ದೇನಾ ಉಚಿತ ಹೈ, ಯಾವುದಕ್ಕೆ ಸತ್ಯತಾ ಅಂತ ಇದಲ್ವ, ಆಪ್ಷನ್ 2 ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3 ರಾಯ್ದಾಸ್ ಕೆ ಅನುಸಾರ ಕಭಿ ಭಿ ಯಾ ನಿಷ್ಕಲ್ಪ್ ನಹಿ ಜಾತಾ ಅಂತ ಇದೆ. ವೇಸ್ಟಾಗೆ ಹೋಗಲ್ಲ ಅಂತ ಹೇಳ್ತಾರೆ. ಅದು ಏನು ಅಂದರೆ ನೇಕ್ ಕಮಾಯಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ 1. ಆದರೆ ವಿದ್ಯಾರ್ಥಿಗಳು ದಾನ್ ಅಂತ ಹೇಳ್ತಾರೆ. ಪಾಠದಲ್ಲಿ ಏನಿದೆಯೋ ಅದನ್ನು ಬರಿಬೇಕಾಗಿರುತ್ತೆ. ಕ್ವಶನ್ ನಂಬರ್ 4 ಪ್ರಾಣೋ ಕಿ ಸಾರ್ಥಕತಾ ಇಸ್ಮೆ ಹೈ ಅಂತ ಇದೆ. ಅದು ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಬಂದು ಬೈ ಸುದ್ ಪೀಡಾ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಪ್ಷನ್ 3 ಆಗಿ ಇರುತ್ತದೆ. ಮಿಶ್ರಾಣಿ ಕೋ ಇಸ್ನೆ ಕಾಮ್ ಸೆ ಹಟಾ ದಿಯಾ ಅಂತ ಇದೆ. ಕ್ವಶನ್ ನಂಬರ್ 5 ಕಿಸ್ಕೋ ಕಾಮ್ ಸೆ ಹಟಾ ದಿಯಾ, ಬೇಲಾ ಅಂತ ಇದೆ ಅಲ್ವಾ, ಆಪ್ಷನ್ 4 ದಟ್ ಈಸ್ ದ ರೈಟ್ ಆನ್ಸರ್. ಮೇನ್ ಕ್ವಶನ್ ನಂಬರ್ 2 ಕೋಷ್ಟಕ್ ಮೇ ದಿಯೇ ಗಯೇ ಕಾರಕ್ ಚಿಹ್ನೋ ಸೆ ಆಯಿತಾ ಸ್ಥಾನ್ ಭರಿಯೇ ಅಂತ ಇದೆ. ಅಂದರೆ ಡ್ಯಾಶಸನ್ನು ತುಂಬ್ತಾ ಹೋಗೋಣ. ಈಗ ಬನ್ನಿ ವಿದ್ಯಾರ್ಥಿಗಳೇ, ಮುಜುಸೆ ನೋಡಿ, ಮುಜುಸೆ ಘರ್ ಡ್ಯಾಶ್ ಮತ್ಲಬ್ ಹಿ ಕ್ಯಾ ಅಂತ, ಮುಜುಸೆ ಘರ್ ಕಾ ಮತ್ಲಬ್ ಹಿ ಕ್ಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಆದರೆ ಬಹಳ ಜನ ಸೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಪ್ಲೀಸ್ ಮೀಟ್ ಯುವರ್ ಸಬ್ಜೆಕ್ಟ್ ಲೆಕ್ಚರರ್. ಕ್ವಶನ್ ನಂಬರ್ 7 ಸಂಸಾರ್ ಡ್ಯಾಶ್ ಬಹುತ್ ಸೆ ಲೋಗ್ ನೋಡಿ ಕುಸಿತ್ ಅವ್ರ ನೀಚ್ ಭಿ ಹೋತೆ ಹೈ ಅಂತ ಇದೆ. ಭಾಳ ಕೆಟ್ಟ ವ್ಯಕ್ತಿಗಳು ಈ ಒಂದು ಸಂಸಾರದಲ್ಲಿ ಇರುತ್ತಾರೆ ಅಂತ. ಸಂಸಾರ್ ಮೇ ಅಂತ ಬರೀಬೇಕು, 100% ಸರಿಯಾದ ಉತ್ತರ. ಲಾಸ್ಟ್ ಇದೆ ಅಲ್ವ ಆಪ್ಷನ್ನು ಮೇ ಅಂತ, ಅದು 7th ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8 ಹಮ್ ಲೋಗೋ ಡ್ಯಾಶ್ ಜೀವನ್ ಸದಾ ಅನೇಕ ಕಾರ್ಯ ಮೇ ವ್ಯಸ್ತ ರಹತಾ ಹೈ ಅಂತ ಇದೆ. ಹಮ್ ಲೋಗ್ ಆಯಿತಾ, ಹಮ್ ಲೋಗೋ ಕಾ ಜೀವನ್ ಅಂತ ಬರೀಬೇಕು. ಕಾ ಬರೆದು ಒಂದು ಲೈನ್ ಹಾಕಬೇಕು ಆಯಿತಾ. ಇಲ್ಲಿದೆ ನೋಡಿ ಯಾವುದು ಸೆಕೆಂಡ್ ಆಪ್ಷನ್ 8ಕ್ಕೆ 100% ಅದೇ ಸರಿಯಾದ ಉತ್ತರ. ಹಮ್ ಲೋಗೋ ಕಾ ಜೀವನ್ ಸದಾ ಅನೇಕ ಕಾರ್ಯ ಮೇ ವ್ಯಸ್ತ ರಹತಾ ಹೈ ಅಂದರೆ ನಮ್ಮ ಜೀವನ ಯಾವುದೋ ಅಂಥ ಇಂಥ ಕೆಲಸಗಳಲ್ಲಿ ಸದಾ ನಾವು ಬ್ಯುಸಿಯಾಗಿರ್ತೀವಿ, ಬ್ಯುಸಿ ಶೆಡ್ಯೂಲ್ನಲ್ಲಿ ಅಂತ. ವ್ಯಸ್ತ ಅಂದರೆ ಭಕ್ತೋ ಡ್ಯಾಶ್ ಆಚಾರ ವಿಚಾರ ಏನು ಕುಚ್ ಅವ್ರು ಹೋತೆ ಹೇ ಅಂತ, ಅಂದರೆ ಭಕ್ತಾದಿಗಳ ಆಯಿತಾ, ಇಲ್ಲಿ ಕೆ ಅಂತ ಬರೀಬೇಕು. ಆಪ್ಷನ್ 3 ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಭಕ್ತೋಂಕೆ ಆಚಾರ ವಿಚಾರ ಕುಚ್ ಅವ್ರು ಹೋತೆ ಹೇ ಅಂತ ಬರೀಬೇಕು. ಇದು ಭಗತ್ ನಾಮಲ್ಲ ಕಣ್ರಿ, ಭಕ್ತೋ ಇದು ಆಯಿತಾ. ಕ್ವಶನ್ ನಂಬರ್ 10 ಯಾ ಧರ್ಮ ಡ್ಯಾಶ್ ಕಮಾಯಿ ಹೈ ಅಂತ ಇದೆ. ಯಾ ಧರ್ಮ ಕಿ ಕಮಾಯಿ ಹೈ ಅಂತ ಬರೀಬೇಕು. ಇದಕ್ಕೆ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಕೀ ಅಂತ ಬರೀಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1 30 ಮಾರ್ಕ್ಸಿಂದಾಗಿರುತ್ತೆ. ದ್ವಿತೀಯ PUC ಹಿಂದಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲರಿಗೂ ಕೂಡ ಇದೆ. ಸುಜನ್ ಭಗತ್ ಕೋ ಸಬ್ಸೆ ಅಧಿಕ ಕ್ರೋಧ ಏನಿದು ಕ್ರೋಧ ಬುಲಕಿ ಪರ್ ಕ್ಯೂ ಆತಾ ಹೈ ಅಂತ ಒಂದು ಕ್ವಶನ್ ಆಯಿತಾ. ಈ ರೀತಿಯಾಗಿ 2ರಲ್ಲಿ 1 ಪ್ರಶ್ನೆಯನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಮೈ ಡಿಯರ್ ಚಿಲ್ಡ್ರನ್. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳು. ಕ್ವಶನ್ ನಂಬರ್ 11, 12 ಯಾವುದಾದ್ರೂ 1 ಬರೀಬೇಕು ಆಯಿತಾ. ಇದು ಸಂದರ್ಭದೊಡನೆ ಸ್ಪಷ್ಟೀಕರಣ ಕೀಜಿಯೇ ಅಲ್ವಾ, ಸಂದರ್ಭದೊಡನೆ ವಿವರಿಸಿ ಅಂತ ಆಯಿತಾ. ಇದು ಕೂಡ 2ರಲ್ಲಿ 1 ತಗೊಳ್ಳು ಬರೀಬೇಕು. ಮೇನ್ ಕ್ವಶನ್ ನಂಬರ್ 3 ನೋಡ್ತಾ ಹೋದರೆ ನಿನ್ನೆ ಲಿಖಿತ ಪ್ರಶ್ನೋं में से किसी एक को उत्तर लिखिए ಅಂತ ಇದೆ. 15, 16ನಲ್ಲಿ ಯಾವುದಾದ್ರೂ 1ಕ್ಕೆ ತಗೊಳ್ಳು ಉತ್ತರವನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್.
ಸಂದರ್ಭ ಭಾವ್ ಏನಿದು ಸ್ಪಷ್ಟ ಕೀಜಿಯೆ ಅಂತ ಇದೆ, ಇದು ಕೂಡ ಅಷ್ಟೇ ಸರ್. ಆಯಿತಾ, ಪೋಯಮನ್ನು ಓದ್ಕೊಳ್ಳಿ, ಸಂದರ್ಭದೊಡನೆ ಬರೆಯಿರಿ. ಕನ್ನಡದಲ್ಲೆಲ್ಲ ಮಾಡಿರ್ತೀರ 1 to 10th ಇದನ್ನೇ. ಬನ್ನಿ ಈಗ ನಾವು ಗ್ರಾಮರ್ ಕಡೆಗೆ ಹೋಗೋಣ ಮಕ್ಕಳೇ. ಆಯಿತಾ, ಖಂಡ್ ಘ ಅಂತ ಇದೆ, ನಿನ್ಲಿಖಿತ ಪ್ರಶ್ನೋಕ ಉತ್ತರ ಲಿಖೆ ಅಂತ. ಬೇಲಾಕೆ ಸಾರೆ ನೋಡಿ ಇವೆಲ್ಲ ಬರೀತೀರ ನೀವು. ಫರ್ನಿಚರ್ ಅವ್ರ ಸಾಮಾನು ಕಹಾ ರಖ್ ದಿಯಾ ಅವ್ರ ಕ್ಯೂ ಅಂತ ಇದೆ. ಆಯಿತಾ, ನೆಕ್ಸ್ಟ್ ಬನ್ನಿ ಈಗ ಗ್ರಾಮರ್ ಪಾಠ ನೋಡೋಣ. ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ. ಯಾ ಪಾಠ ಕಾ ನಾಮ್ ಕ್ಯಾ ಹೈ ಅಂತ ಇದೆ. ಯಾ ಪಾಠ ಕಾ ನಾಮ್ ಕ್ಯಾ ಹೈ ತಪ್ಪದು. ಯಾ ಅಲ್ಲ, ಅದು ಇಸ್ ಅಂತ ಬರಬೇಕು. ಮುಂದಿಂದೆಲ್ಲ ಸೇಮ್. ಇಸ್ ರೀ, ಕಿಸ್ ಅಲ್ಲ, ಇಸ್ IS. ಈ ಸ ಅಂತ ಬರೆದ್ರೆ ಮುಗೀತು, ಇಸ್ ಅಂತ ಆಗತ್ತೆ. ಏನು, ಇಸ್ ಪಾಠ ಕಾ ನಾಮ್ ಕ್ಯಾ ಹೈ ಅಂತ. ಇಸ್ ಅಂದರೆ ಅರ್ಥ ಆಗತ್ತಾ. ಕ್ವಶನ್ ನಂಬರ್ 2 ಇದೆ ನೋಡಿ 19ನಲ್ಲಿ. ಸುನಿಯೇ ಅಂದರ್ ಚಲೆ ಜಾವೋ, ಅಲ್ಲಿ ಕಾಮ ಇದೆ, ನೆನಪಿರಲಿ. ಸುನಿಯೇ ಕೇಳ್ರಿ, ನಿಮ್ಮ ಹೆಂಡತಿ ನಿಮಗೆ ಹೇಳ್ದಂಗೆ. ಸುನಿಯೇ ಅಂದರ್ ಚಲೆ ಜಾವೋ ಅಂದರೆ ಒಳಗಡೆ ಬನ್ನಿ ಅಂತ. ಇಲ್ಲಿ ಜಾವೋ ಅಂತ ಇದೆ ಅಲ್ವಾ, ಅಲ್ಲಿ ಎ ಅಂತ ಬರಿಬೇಕು. ಓ ತೆಗೆದು ಎ ಅಂತ ಹಾಕಿದರೆ ಸಾಕು. ಸುನಿಯೇ ಅಂದರ್ ಚಲೆ ಜಾಯಿಯೇ, ಇಷ್ಟೇ ಸರ್, ಮತ್ತೇನೂ ಇಲ್ಲ. ಬಾಯಿ ಕಿತಾಬ್ ಪಡ ಅಂತ ಇದೆ. ಬಾಯಿ ಕಿತಾಬ್ ಪಡ. ಆಯಿತಾ, ನೀವು ಬಾಯಿನೇ ಕಿತಾಬ್ ನೋಡಿ, ಕಿತಾಬ್ ಪಡಿ ಅಂತ ಮಾಡಬೇಕು. ಕಿತಾಬೆ ಅದನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಈ ಒಂದು ಕ್ವಶನ್ ಪೇಪರ್ ಬೇಕಾದರೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಯು ಕ್ಯಾನ್ ಡೌನ್ಲೋಡ್ ಇಟ್ ಹ್ಯಾಪಿಲಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಪ್ರೆಸ್ ಏನದು ಲೈಕ್ ಬಟನ್, ಮತ್ತೇನು ಟು ರೈಟ್ ಕಮೆಂಟ್ಸ್. ಆಯಿತಾ, ನಾವು ನಿಮ್ಮ ಒಂದು ಕಮೆಂಟ್ಸಿಗಾಗಿ, ನಿಮ್ಮ ಒಂದು ಲೈಕಿಗಾಗಿ ಕಾಯ್ತಾ ಇರ್ತೀವಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.